ಗ್ರೀನ್ ದೋಸೆ ಹೇಗೆ ಮಾಡೋಣ ನೋಡೋಣ ಬನ್ನಿ. ಮನೆಯಲ್ಲೇ ಪಿಜ್ಜಾ ಫೀಲ್ ಬರುತ್ತೆ, ಆದರೆ ಹೆಲ್ತಿ ವರ್ಷನ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಲಿಸ್ಟ್ ನಿಮಗೋಸ್ಕರ. ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ತಗೊಂಡು ವಾಶ್ ಮಾಡಿ 1 ಸೆಕೆಂಡ್ ಬಿಸಿನೀರಲ್ಲಿ ಹಾಕಿ ಅದನ್ನ ಬ್ಲೆಂಡರ್ಗೆ ಹಾಕ್ತಾ ಇದ್ದೀನಿ. ಇಲ್ಲಿ 1 ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಎಗ್ ಯೂಸ್ ಮಾಡಿಲ್ಲ ಅಂದರೆ ನೆಸೆಸಿಟಿ ಇಲ್ಲ. ಖಾರಕ್ಕೆ 1 ಹಸಿಮೆಣಸಿನ್ಕಾಯಿ, ಜೊತೆಗೆ 1 ಸಣ್ಣ ಪೀಸ್ ಶುಂಠಿ ಹಾಕ್ತಾ ಇದ್ದೀನಿ. 1 ಸುತ್ತು ಬ್ಲೆಂಡರ್ಗೆ ಹಾಕಿದ ನಂತರ 2 ಟೇಬಲ್ ಸ್ಪೂನ್ ಓಟ್ಸ್ ಪೌಡರ್ ಹಾಕ್ತಾ ಇದ್ದೀನಿ. ತಾವು ಬೇಕಾದರೆ ಇನ್ಸ್ಟೆಂಟ್ ಓಟ್ಸ್ ಬೇಕಾದರೂ ಹಾಕೋಬಹುದು. ಬ್ಲೆಂಡ್ ಮಾಡಿದ ನಂತರ ಇಮ್ಮಿಡಿಯೇಟ್ ಆಗಿ ಇದನ್ನ ದೋಸೆಯಾಗಿ ಬಳಸ್ಬೋದು. ರುಚಿಗೆ ತಕ್ಕನಂಗೆ ಉಪ್ಪು ಹಾಕಿ ನಮ್ಮ ಗ್ರೀನ್ ದೋಸಾ ಬ್ಯಾಟರ್ ರೆಡಿ. ಇಷ್ಟು ಈಸಿ ಅಲ್ವಾ? ಸೊ ಹೆಂಚ್ಕಾದ ನಂತರ ನಾವು ಈ ಗ್ರೀನ್ ದೋಸೆ ಹಾಕಿ ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ತಾವು ಬೇಕಾದರೆ ತುಪ್ಪ ಆದರೂ ಹಾಕೋಬಹುದು. ಗುಡ್ ಫ್ಯಾಟ್ 1 ಟೀ ಸ್ಪೂನ್ ಅಷ್ಟು ತುಪ್ಪ, ತೊಂದರೆನೇ ಇಲ್ಲ. ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಟಿದ್ದೀನಿ. ಈ ದೋಸೆದು ವಿಶೇಷತೆ ಏನು ಅಂದರೆ ಇದನ್ನ 1 ದಿವಸ ಮುಂಚೆ ಮಾಡಬೇಕು, ಇಷ್ಟು ಅವರ್ ಅದನ್ನು ಫರ್ಮೆಂಟ್ ಮಾಡಬೇಕು, ಏನೂ ಇಲ್ಲ ರೀ. ದಿಢೀರ್ ಅಂತ ಯಾರೋ ಗೆಸ್ಟ್ ಬಂದರು, ಮನೇಲಿ ಏನಾದರೂ ವಿಭಿನ್ನವಾಗಿ ಮಾಡಬೇಕಂದ್ರೆ ಕೇವಲ ಪಾಲಕ್ ಸೊಪ್ಪಿತ್ತು ಅಂದರೆ, ಓಟ್ಸ್ ಇತ್ತು ಅಂದರೆ ನಮ್ಮ ದೋಸೆ ರೆಡಿ. ಇದಕ್ಕೆ ಚೀಸ್ ಫಿಲ್ಲಿಂಗ್ ಹಾಕ್ತಾ ಇದ್ದೀನಿ ನಾನು. ನೀವು ಮನೇಲಿ ಪನ್ನೀರ್ ಇದ್ದರೆ ಹಾಕೋಬೋದು, ಬೇರೆ ತರಕಾರಿಗಳಿದ್ರೆ ಹಾಕ್ಬೋದು. ಈ ಚೀಸ್ ಬಳಸಿದಾಗ ಈ ಇಡೀ ದೋಸೆದು ಟೇಸ್ಟೇ ಬಹಳ ಡಿಫ್ರೆಂಟ್ ಆಗಿಬಿಡುತ್ತೆ. ಆ್ಯಂಡ್ ಮಕ್ಕಳಿಗೆ ಎಸ್ಪೆಷಲಿ ಈಗ ಪಿಜ್ಜಾ ಅದರಲ್ಲಿ ಚೀಸ್ ಇರುತ್ತೆ ಅಂತ ಇಷ್ಟಪಡ್ತಾರೆ. ಇದು ಎಷ್ಟು ಹೆಲ್ತಿ ವರ್ಷನ್ ಅಲ್ವಾ? ಟ್ರೈ ಮಾಡಿ ನೋಡಿ. ಎಷ್ಟು ಸಿಂಪಲ್, ಟೇಸ್ಟಿ, 2 ನಿಮಿಷದಲ್ಲಿ ನಿಮ್ಮ ಗ್ರೀನ್ ದೋಸೆ ರೆಡಿ. ನೀವೇನು ಸ್ಟಫಿಂಗ್ ಹಾಕ್ತೀರಾ ನನ್ನ ಜೊತೆ ಶೇರ್ ಮಾಡಿ. ಹಾಗೆ ಮರಿಬೇಡಿ,